ಓ ಧರ್ಮಗುಣ ಸುಂದಲ್ಪ ರಾಡಿಲ್ಲರಿ ಇಡೀ ಊರು ಬಟ್ಟಲ್ ಬತ್ತಾರಂడి. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಕ್ಸ್ ಮಸಾಲ ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಮತ್ತು ಇಂಟೀರಿಯರ್ಸ್ ಅರ್ಪಿಸುವ ನಿಮ್ಮ ಮನೆ ನಿಮ್ಮ ಅಡುಗೆ ಇವತ್ತು 6ನೇ ಎಪಿಸೋಡ್. ನಾವು ಒಬ್ಬರ ಮನೆಗೆ ಬಂದಿದ್ದೇವೆ. ಒಬ್ಬರು ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ಳುವ, ಮತ್ತು ಅವರು ಇವತ್ತು ಯಾವ ರೆಸಿಪಿಯನ್ನು ಮಾಡ್ತಾರೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ ಮತ್ತು ಅವರ ಪರಿಚಯ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಒಬ್ಬರ ಮನೆಗೆ ಬಂದಿದ್ದೇವೆ, ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ. ನಮಸ್ತೆ. ನಿಮ್ಮ ಪರಿಚಯ? ನಾನು ಶುಭಾ ಅಂತ. ನಾನಿಲ್ಲಿ ಚಿಟ್ಪಾಡಿ ಚಂದು ಮೈದಾನ್ ರೋಡ್ ಇಲ್ಲಿ ಫ್ಲಾಟ್ ಅಲ್ಲಿ. ನೀವು ಇವತ್ತು ಯಾವುದು ರೆಸಿಪಿ ಮಾಡ್ಬೇಕಂತಿದ್ದೀರಿ? ಇವತ್ತು ನಾನು ಬಂಗುಡೆ ಸಾರು ಮಾಡ್ಬೇಕಂತ ಇದ್ದೇನೆ. ಹೌದು. ಪುಳಿ ಮುಂಚೆ ಅಲ್ಲ ನಾರ್ಮಲ್? ಅಲ್ಲ, ನಾರ್ಮಲ್ ಸಾರು. ಹೌದು, ಅಥೆಂಟಿಕ್ ಬಂಗುಡೆ ಕರಿ. ಉಡುಪಿ ಮ್ಯಾಂಗ್ಳೂರಿನ ಅಥೆಂಟಿಕ್ ಕರಿ. ಹೌದು, ನಮ್ಮ ಕುಂದಾಪುರ ಸೈಡ್ ಇದ್ದು. ನಾನು ಬೇಸಿಕ್ಲಿ ಆಚೆ ಬ್ರಹ್ಮಾವರ ಸೈಡ್ ಇಂದ. ಸೊ ಆ ತರ ಕುಂದಾಪುರ ಸ್ಟೈಲ್ ಅಲ್ಲಿ ಒಂದು ಮೀನ್ ಸಾರು. ಹೌದು. ಹಾಗಾದ್ರೆ ಶುರು ಮಾಡೋಲ್ಲ? ಕುಂದಾಪುರ ಸ್ಟೈಲ್ ಅಲ್ಲಿ ಮೀನ್ ಸಾರು ರೆಡಿ ಮಾಡ್ಲಿಕ್ಕೆ ಕೆಲವು ಸಾಮಗ್ರಿಗಳನ್ನು ತೆಗೆದಿಟ್ಟಿದ್ದಾರೆ. ಏನೆಲ್ಲ ಹೇಳ್ಬೋದಾ? 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಕರಿಮೆಣಸು, ಮತ್ತೆ ಒಂದು 10 to 12 ಬೆಳ್ಳುಳ್ಳಿ, ಮತ್ತೆ 7-8 ಮೆಂತೆ, ಮತ್ತೆ 1/2 ಟೇಬಲ್ ಸ್ಪೂನ್ ಸಾಸಿವೆ, ಮತ್ತೆ 1 ಲಿಂಬೆ ಗಾತ್ರದಷ್ಟು ಹುಳಿ, ಮತ್ತೆ ಮೆಣಸು ಒಂದು 12 ಕ್ವಾಂಟಿಟಿ ಉಂಟು, ಮತ್ತೆ ಟೊಮೆಟೊ, ನೀರುಳ್ಳಿ, ಮೆಣಸು ಇದು, ಮತ್ತೆ ನಾವು ಫಿಶ್ ಸ್ವಲ್ಪ ಫ್ರೈ ಮಾಡಿ ಮತ್ತೆ ಮಸಾಲೆ. ಒಂದು ಚಿಕ್ಕ ಗಾತ್ರದ ಟೊಮೆಟೊ, ಮತ್ತೆ 1 ನೀರುಳ್ಳಿ, ಮತ್ತೆ 2 ಕಾಯಿ ಮೆಣಸು, ಮತ್ತೆ ಒಂದು ಚಿಕ್ಕ ಪೀಸ್ ಶುಂಠಿ. ತೆಂಗಿನ ತುರಿ ಎಷ್ಟು ತಗೊಂಡಿದ್ದೀರಿ? ಇದು ಅರ್ಧ ಕಡಿಕಾಯಿ. ಇದು ಮೀನು ಎಷ್ಟು? ಮೀನು 4 ಬಂಗುಡೆ ಮೀನು ಉಂಟು, ದೊಡ್ಡ ಸೈಜ್. ದೊಡ್ಡ ಸೈಜ್ ಉಂಟು. ಒಂದು ಅರ್ಧ ಕೆಜಿ ಬರ್ಬೋದಲ್ಲ? ಬರ್ಬೋದು. ಹೌದು. ಈಗ ಇದು ಬಂಗಡೆ ಮ್ಯಾರಿನೇಟ್ ಮಾಡಲಿಕ್ಕೆ ನಾವು ಮಸಾಲೆ ರೆಡಿ ಮಾಡುವ ತನಕ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಅರ್ಧ. ಇದು ಮಸಾಲೆ ಎಲ್ಲ ಮಾಡುವ ಮುಂಚೆ ಮ್ಯಾರಿನೇಷನ್ ಮಾಡೋದು. ಅರಸಿನ 1/2 ಸ್ಪೂನ್ ಸಾಕು, ಯಾಕೆಂದ್ರೆ ನೀವು ಮಸಾಲಕ್ಕೆ ಸಹ ನಾವು ಹಾಕ್ತೇವಲ್ಲ. ಸ್ವಲ್ಪ ಚಂದ ಮಾಡಿ ಕಲಿಸ್ಬೇಕು, ಮಸಾಲ ಹಿಡಿಯುವ ಹಾಗೆ. ಹೀಗೆ ಮಾಡೋದ್ರಿಂದ ಅದು ಮೀನಿದ್ದು ಸ್ಮೆಲ್ ತುಂಬಾ ಸ್ಟ್ರಾಂಗ್ ಆಗಿ ಬರುವುದಿಲ್ಲ, ಮೈಲ್ಡ್ ಆಗ್ತದೆ. ಹಾಗಾದ್ರೆ ಶುರು ಮಾಡೋಲ್ಲ? ತೋರಿಸ್ತೀರಾ ಯಾವ ರೀತಿ ಮೆಥಡ್ ಅಂತ ಹೇಳಿ? ಆಯ್ತು. ಫಸ್ಟಿಗೆ ಮಸಾಲವನ್ನು ಹುರಿದುಕೊಳ್ಬೇಕು. ನಾನು ಫಸ್ಟಿಗೆ ಮೆಣಸನ್ನು ಹುರಿತೇನೆ. ಸ್ವಲ್ಪ ಉರಿ ಹದದಲ್ಲಿರಬೇಕು, ಇಲ್ಲಾಂದ್ರೆ ಕರಟಿ ಹೋಗ್ತದೆ. ಸರಿ ಸರಿ. ಸ್ವಲ್ಪ ಎಣ್ಣೆ ಹಾಕಿ. ನಾನು ಇದರಲ್ಲಿ ಒಂದು 5 ರಿಂದ 6 ಗುಂಟೂರು ಮೆಣಸು ಮತ್ತೆ 5 ರಿಂದ 6 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಸರಿಸಮವಾಗಿ ತಗೊಂಡಿದ್ದೇನೆ, ಖಾರ ಮತ್ತೆ ಕಲರ್ 2 ಸಹ ಬರ್ಲಿ ಅಂತ. ಸರಿ ಸರಿ. ಎಷ್ಟು ಹೊರಕೊಂಡ್ರೆ ಸಾಕು. ಎಷ್ಟು ಹೊರಕೊಂಡ್ರೆ ಸಾಕು, ನೋಡುವ ಎಂತ ಆಗ್ತದೆ. ಈಗ ಮಸಾಲೆ ಎಲ್ಲ ಒಟ್ಟಿಗೆ ಹುರಿದುಕೊಳ್ಳುವ. ಕರಿಮೆಣಸು, ಕೊತ್ತಂಬರಿ, ಮೆಂತೆ ಎಲ್ಲ ಒಟ್ಟಿಗೆ ಅಲ್ಲ? ಹೌದು, ಎಲ್ಲ ಒಟ್ಟಿಗೆ ಉಂಟು. ನಮಗೆ ಆಫೀಸಿಗೆ ಹೋಗುವವರಿಗೆ ಸ್ವಲ್ಪ ಅರ್ಜೆಂಟಲ್ಲಿ ಮಾಡಲಿಕ್ಕೆ ಎಲ್ಲ ಒಟ್ಟಿಗೆ ಹಾಕಿ ಮಸಾಲ ರೆಡಿ ಮಾಡೋದು. ಬೇರೆ ಬೇರೆ ತುರ್ಕೊಳ್ಳಿಕ್ಕೆ ಹೋದ್ರೆ ತುಂಬಾ ಟೈಮ್ ಬೇಕು. ಹೌದು. ಇದು ಬೇರೆ ಬೇರೆ ಹುರ್ಕೊಳ್ಬೇಕಾ? ಇಲ್ಲಲ್ಲ? ಇಲ್ಲ, ಕೆಲವರು ನಾನು ನೋಡಿದ್ದೇನೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಸಪರೇಟ್ ಆಗಿ ಹುರ್ಕೊಳ್ತಾರೆ, ಕೆಲವರು ಒಟ್ಟಿಗೆನೆ ಮಾಡ್ತಾರೆ. ನಾನಿದು ಮಸಾಲ ಎಲ್ಲ ಒಟ್ಟಿಗೆ ಹಾಕಿ ಮಸಾಲ ಫ್ರೈ ಮಾಡ್ಕೊಳ್ತೇನೆ. ಮತ್ತೆ ಆಫೀಸಿಗೆ ಹೋಗುವಾಗ ಸ್ವಲ್ಪ ಬೇಗ ಆಗ್ಬೇಕಲ್ಲ, ಇಲ್ಲಾಂದ್ರೆ ಕೆಲವರು ಸಪರೇಟ್ ಆಗಿ ಹುರಿತಾರೆ.
ಬಟ್ ಸ್ವಲ್ಪ ಘಮ ಘಮ ಬರುವ ತನಕ ಹುರ್ಕೊಂಡು ಮತ್ತೆ ತೆಗಿಬೇಕು. ಸರಿ ಸರಿ, ಇಷ್ಟು ಸಾಕು. ಓಕೆ. ಇದೇ ಬಾಣಲೆಯಲ್ಲಿ ಹಾಂ, ತಾಯಿ ತುರಿಯನ್ನು ಸ್ವಲ್ಪ ಹೊತ್ಕೊಳ್ಳುವ. ಫ್ರೈ ಮಾಡಬೇಕಲ್ಲ? ಹೌದು, ಸ್ವಲ್ಪ ಸ್ವಲ್ಪ ಪರಿಮಳಕ್ಕೆ. ಹಾಂ, ಇದು ಏನು ಗೋಲ್ಡನ್ ಬ್ರೌನ್ ಬರಬೇಕಾ ಅಲ್ಲ ಸ್ವಲ್ಪ ಫ್ರೈ? ಅಷ್ಟು ಬೇಕಂತ ಇಲ್ಲ, ಸ್ವಲ್ಪ ಬಿಸಿ ಮಾಡಿದ್ರೆ ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ. ಇನ್ನು ಆಫ್ ಮಾಡ್ಬೋದು. ಸರಿ. ಮತ್ತೆ ಫಿಶ್ ಸಾರಿಗಲ್ಲ, ಜನರಲಿ ಕೆಲವರು ಹುರಿಯೋದಿಲ್ಲ, ಅಗತ್ಯ ಇಲ್ಲ, ಆದ್ರೆ ಸ್ವಲ್ಪ ಹುರಿದ್ರೆ ಪರಿಮಳ ಬಂಗುಡೆ ಮೀನಿಗೆ ಒಳ್ಳೆ ಬರ್ತದೆ. ಬಂಗುಡೆ, ಬುತಾಯಿ ಇದಕ್ಕೆಲ್ಲ. ಓಕೆ, ಇಷ್ಟು ಸಾಕು. ಬೆಳ್ಳುಳ್ಳಿ ನಾವಾಗ ತೆಗೆದಿಟ್ಟದ್ದು 10 to 12 ಪೀಸಸ್ ಬೆಳ್ಳುಳ್ಳಿ ಉಂಟು, ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿ ಬಿಡುವ. ಇಷ್ಟನ್ನು ಈಗ ಗ್ರೈಂಡ್ ಮಾಡಬೇಕಾ? ಇಷ್ಟನ್ನು ಗ್ರೈಂಡ್ ಮಾಡಿ. ಓಕೆ. ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕುವ. ಅರಿಶಿನ ಹುಡಿ. ಮಸಾಲೆಗೆ ತಕ್ಕಷ್ಟು ನೀರು ಹಾಕಿ ಈಗ ಇದನ್ನು ತೆಗೆಯುವ. ಈಗ ಮಸಾಲ ಆಗಿದೆ, ರೆಡಿ ಆಗಿದೆ. ನಾವಿದು ಮಣ್ಣಿನ ಪಾತ್ರದಲ್ಲಿ ಮೀನು ಸಾರು ಮಾಡುವ. ಮಣ್ಣಿನ ಪಾತ್ರದಲ್ಲಿ ಮಾಡಿದ್ರೆ ಮೀನು ಸಾರು ತುಂಬಾ ರುಚಿಯಾಗಿ ಬರ್ತದೆ, ಟೇಸ್ಟ್ ಆಗ್ತದೆ ಅಂತ ಹೇಳಿ. ಹೌದು, ಮುಂಚೆಯಿಂದ ಸಹ ಇದೊಂದು ರೂಢಿ ಅಲ್ಲ. ಹೌದು. ಹಾಗೆ ನಾವೀಗ ಮಸಾಲ ಹಾಕಬೇಕಾದ್ರೆ ಮುಂಚೆ ನಾವು ಸ್ವಲ್ಪ ಆನಿಯನ್, ಟೊಮೆಟೊ, ಆಗ ಕಾಯಿ ಮೆಣಸೆಲ್ಲ ತೆಗೆದಿಟ್ಟಿದ್ದೇವಲ್ಲ, ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸರಿ ಸರಿ, ಆಯ್ತಾ? ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕುವ. ಓಕೆ. ಇಷ್ಟು ಸಾಕು. ಓಕೆ. ಕಾಯಿ ಮೆಣಸು ಕಾಯಿ ಮೆಣಸು ಹಾಕಿ ಸ್ವಲ್ಪ ಆನಿಯನ್, ಈರುಳ್ಳಿ. ಓಕೆ. ಈರುಳ್ಳಿ ಹಾಕುವ. ಇದು ಹಾಕಿ ಚಂದ ಮಾಡಿ ಫ್ರೈ ಮಾಡುವ. ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಸರಿ ಸರಿ. ಇದು ಎಲ್ಲಿಂದ ಕಲ್ಕೊಂಡು ಬಂದ್ರಿದ್ದು ನೀವು? ಯಾವುದು? ಫಿಶ್ ಮಾಡ್ಲಿಕ್ಕೆ? ಇದು ನಾನು ಚಿಕ್ಕದಿರುವಾಗ ಹೈಸ್ಕೂಲಿಂದಾನೇ ಅಡುಗೆ ಮಾಡ್ತಾ ಇದ್ದೆ. ಫಿಶ್ ಕರಿ, ಒಣ ಮೀನಿದ್ದು ಸಾರು, ಮೊಟ್ಟೆ ಸಾರು, ಇದೆಲ್ಲ ನಮ್ಗೆ ಶಾಲೆಗೆ ಹೋಗುವಾಗ ಅಡುಗೆ ಮಾಡೋದು, ಟಿಫಿನ್ ತಕೊಂಡು ಹೋಗ್ತಾ ಇದ್ದದ್ದು. ಅಜ್ಜಿ ಹೇಳಿಕೊಟ್ಟದ್ದು ಅಡುಗೆ ಮಾಡ್ಲಿಕ್ಕೆ. ನಮ್ದು ಹೇರಂಜೆ ಅಂತ ಬ್ರಹ್ಮಾವರದಿಂದ ಸ್ವಲ್ಪ ಒಳಗೆ ಹೋಗ್ಬೇಕು, ಸ್ಮಾಲ್ ವಿಲೇಜ್. ಹೌದು, ಶಾಲೆ ಕಾಲೇಜ್ ಅಲ್ಲೇ ಮಾಡಿತ್ತು ಎಲ್ಲ ಅಲ್ಲಿ ಕುಂದಾಪುರದಲ್ಲಿ. ಹೌದು, ಕುಂದಾಪುರ ಅಂದ್ರೆ ಕುಂದಾಪುರ ಅಲ್ಲ, ಪ್ರಾಪರ್ ಆಗಿ ಬ್ರಹ್ಮಾವರದಿಂದ ಒಂದು 3 ಕಿಲೋಮೀಟರ್ಸ್ ಹಾಗೆ ಬರ್ತದೆ. ಸೊ ಇಷ್ಟು ಸಾಕು. ಈಗ ಆಗ ನಾವು ಟೊಮೆಟೊ ಕಟ್ ಮಾಡಿ ಇರ್ತಲ್ಲ, ಇದನ್ನ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಸರಿ ಬೇಯಬೇಕದು ಟೊಮೆಟೊ. ಮತ್ತೆ ಇದಕ್ಕೆ ಶುಂಠಿ ಆ್ಯಡ್ ಮಾಡುವ. ನೀವು ಕುಂದಾಪುರ ಬದಿಯಾರ? ಹೌದು. ಬರ್ತದ ನಿಮ್ಗೆ ಕುಂದಾಪುರ ಕನ್ನಡ? ಬರ್ತದೆ, ನಂಗೆ ಸ್ವಲ್ಪ ಸ್ವಲ್ಪ ಬರ್ತದೆ. ಹೌದಾ? ನಮ್ಗೆ ಯಾರು ಸಿಗ್ತಾರೆ ಕಾಂತತ್ ನಾವು ಕುಂದಾಪುರ ಕನ್ನಡ ಮಾತಾಡೋಕೆ. ನಮ್ಮ ಉಡುಪಿಯಲ್ಲೆಲ್ಲ ಕಮ್ಮಿ ಅಲ್ಲ, ನಮ್ದು ಶಾಲೆ ಕನ್ನಡವೇ ಮಾತಾಡ್ತಾರೆ ಎಲ್ಲ. ನಮ್ ರೂಮಂಗ ಒಬ್ಬ ಗಂಡಿತ್ತು, ಕುಂದಾಪುರ ಬದಿಯ ಮಾತಾಡ್ತಾ ಇತ್ತು, ಹಂಗ್ ಕಲ್ಕೊಂಡು. ನಾವು ಅದೇ ಭಾಷೆ ಮಾತಾಡಿ ದೊಡ್ಡದಾದವರು. ಮನಿ ಬದಿ ಹೋಗ್ತಾ ಇರ್ತೀರ? ಅಮ್ಮ ಇದ್ರಲ್ಲ. ಅಮ್ಮ ಇದ್ರ. ಮತ್ತೆ ನಮ್ದು ಎಂತಾದ್ರು ಹಬ್ಬ ಎಲ್ಲ ಇರುತ್ತಲ್ಲ, ಹಂಗೆ ಹೋಗಿ ಬರ್ತಾ ಇರುತ್ತೆ. ನಾಗಂದು ಪೂಜೆಗೆ ಮತ್ತೆ ಕಂಬಳ ಎಲ್ಲ ಹೌದು, ಅದಕ್ಕೆಲ್ಲ ಹೊತ್ತೆ. ಮತ್ತೆ ಹತ್ರ ಅದ, ಮಸ್ತ್ ದೂರ ಎಂತ ಹೊಕ್ಕಿಲ್ಲ. ಇಲ್ಲಿಂದ ಗಾಡಿ ಹಿಡ್ಕೊಂಡು ಹೊರಟ್ರು ಒಂದು 20 ನಿಮಿಷ ಸಾಕು. ಆಯ್ತು, ಇಷ್ಟು ಸಾಕು. ಕಡಿಗೆ ಇದಕ್ಕೆ ಮಸಾಲ ಹಾಕಕ್ಕ. ಸೊ ಈಗ ಆಯ್ತು, ರೆಡಿ ಆಯ್ತು. ಇದಕ್ಕೆ ಮಸಾಲ ಆಡ್ ಮಾಡುವ. ಟೊಮೆಟೊ ಎಲ್ಲ ಫ್ರೈ ಆಯ್ತಲ್ಲ? ಫ್ರೈ ಆಯ್ತು, ಇದು ಸಾಕು. ಇನ್ನು ಮಸಾಲ ಕುದುಕಿತ್ತಲ್ಲ, ಸೊ ಒಟ್ಟಿಗೆ ಬೇಯ್ತದೆ. ಇದು ನೀರಂತರ ಹಾಕತ್ತ?
ಹೌದು, ನೀರು ಹಾಕಕತ್ತು ಈಗ ಅಂದ್ರೆ ದಪ್ಪ ಇತ್ತಲ್ಲ, ಹೌದು. ಸ್ವಲ್ಪ ನೀರು ಬಿಸಿ ಮಾಡಿಟ್ಟಿದೆ. ಹಾ. ಇದು ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊಂಡ್ರೆ ಆಯ್ತಲ್ಲ. ಹಾ, ಎಷ್ಟು ತೆಳು ಬೇಕು ಅಷ್ಟು ಮಾಡ್ಕೊಂಡ್ರೆ ಸರಿ. ತುಂಬಾ ತೆಳು ಹಾಕ್ಬಿಟ್ಟು ಬೇಡ, ಹದ ಒಂಚೂರು ಬೇಕಿನ್ನು ಒಂಚೂರು ನೀರು ಹಾಕ್ತೆ. ಈಗ ಇದೊಂಚೂರು ಮುಚ್ಚಿಡುವ, ಸ್ವಲ್ಪ ಕುದಿಲಿ. ಎಷ್ಟು ಹೊತ್ತು ಬೇಕಾಗುತ್ತೆ? ಒಂದು 2 minutes ಕುದಿಲಿ ಸಾಕು. ಕುದಿಲಿ. ಮತ್ ಮೀನು ಹಾಕ್ಲಿಕ್ಕೆ. ಮೀನು ಹಾಕ್ಲಿ. ಚೂರು ಸಹ ಇಷ್ಟ ಇಲ್ಲ ನನಗೆ ತೆಂಗಿನಕಾಯಿ ತುರಿಲಿಕ್ಕೆ. ಒಂದು ದಿನದಲ್ಲೇ ಒಮ್ಮೆಲೆ ತುರಿದಿರುವುದು 2 ದಿವಸಕ್ಕೆ. ಹೌದಾ? ಇವರು 2 ದಿನಕ್ಕೆ ಒಂದ್ಸಲ ತುರಿದಿರ್ತಾರೆ. ಇವರು ಆರ್ಡರ್ ಮಾಡಿಟ್ಟಿದ್ದಾರೆ ನಮ್ಮ ಶುಭ ಮೇಡಮ್. ಸ್ವಲ್ಪ ಕುದ್ರ ಮೇಲೆ ಉಪ್ಪು ಹಾಕುವ, ಚೂರು ಕುದಿಲಿ ಅಕ್ಕ. ಈಗ ಬೇಡ, ಈಗ ಬೇಡ, ಕುದ್ರ ಮೇಲೆ ಹಾಕ್ಲೆ ಕಡ್ಡಿಲ್ಲ. ಆದ್ರೆ ನಾನ್ ಜನರಲಿ ಒಂಚೂರು ಮಸಾಲ ಕುದ್ರ ಮೇಲೆ ಹಾಕುದು, ಮೀನು ಹಾಕೋದು ಸ್ವಲ್ಪ ಮುಂಚೆ. ಕುಂದಾಪುರ ಬದಿಯವರು ಇದು ವಿಡಿಯೋ ಕಾಣ್ತಿದ್ರೆ ಕಮೆಂಟ್ ಹಾಕಿ. ಈಗ ಮಸಾಲ ಕುದಿ ಬಂದಿದೆ, ಒಂದ್ 3 ನಿಮಿಷ ಆಯ್ತಲ್ಲ. 3 ನಿಮಿಷ ಆಯ್ತು. ಈಗ ನಾವು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ. 1-2 ಚಮಚ ಈ ಸ್ಪೂನ್ ಅಲ್ಲಿ ಹಾಕ್ತಾ ಇದ್ದೇನೆ. ಕಮ್ಮಿ ಆದ್ರೆ ಮತ್ತೆ ಹಾಕೋಬಹುದು. ಈಗ ಉಪ್ಪು ಹಾಕಿ ಆಯ್ತು. ನಾವು ಆಗ ಮ್ಯಾರಿನೇಟ್ ಮಾಡಿ ಇಟ್ಟಂತ ಮೀನನ್ನು ಹಾಕುವ. ಕುದಿ ಬಂದ ಮಸಾಲೆಗೆ ಮೀನು, ಕುದಿ ಬಂದ ಮಸಾಲೆಗೆ ಹಾಕಿದ್ರೆ ಆಯ್ತು. ಇದೆಲ್ಲ ಮೀನು ಹಾಕಿದ್ದಾಯ್ತು. ಸರಿ, ಕುದಿ ಬರ್ಲಿ, ಬೇಯ್ಬೇಕಲ್ಲ. ಹೌದು. ಒಂದೆಷ್ಟು ಹೊತ್ತು ಬೇಕು ಕುದಿಲಿಕ್ಕೆ, ಇದು ಬೇಯಲಿಕ್ಕೆ ಮೀನು? ಇದು ಸ್ವಲ್ಪ ದೊಡ್ಡ ಮೀನಲ್ಲ, ಹೌದು, ಒಂದು 10 to 12 minutes ಬೇಕು. ಹೌದಾ? ಓಕೆ. ಈಗ ನಾನು ಉಪ್ಪು ನೋಡ್ಕೊಳ್ತೇನೆ. ಮತ್ತೆ ನಿಮ್ಮ ಡಿಟೇಲ್ ಆಗಿ ಒಂದು ಪರಿಚಯ ಹೇಳ್ಬೋದಾ? ನೀವು ಎಲ್ಲಿ ಊರಿನವರು, ನಿಮ್ಮ ಹಸ್ಬೆಂಡ್ ಬಗ್ಗೆ, ನಿಮ್ಮ ಬಗ್ಗೆ ಏನು ವರ್ಕ್ ಮಾಡ್ತಿದ್ದೀರಲ್ಲ? ಓಕೆ, ನಾನು ಊರು ಹೇಳಿದ್ದೇನೆ, ಹೆರಂಜೆ ಅಂತ. ಹೆರಂಜೆ, ಬ್ರಹ್ಮಾವರದ ಒಳಗೆ ಹೋಗ್ಬೇಕು. ಓಕೆ. ನಿಮ್ಮ ತಾಯಿ ಮನೆ ಅದು? ತಾಯಿ ಮನೆ, ಹೌದು. ಗಂಡನ ಮನೆಯಲ್ಲಿ? ಗಂಡನ ಮನೆ ಬಣ್ಣಾಡಿ, ಕೋಟ ಕುಂದಾಪುರ ಆಚೆ ಸೈಡ್. ಬಟ್ ಅವರು ಬಾರ್ನ್ ಅಂಡ್ ಬಾಟಪ್ ಉಡುಪಿಯಲ್ಲಿ, ಒಳಕಾಡು ಅಲ್ಲಿ ಹುಟ್ಟಿದ್ದು ಬೆಳೆದದ್ದಲ್ಲ ಅದೇನೆ. ಮತ್ತೆ ಸ್ಪೋರ್ಟ್ಸ್ ಇದು ಶಾಪ್ ಉಂಟು ಉಡುಪಿಯಲ್ಲಿ, SS ಸ್ಪೋರ್ಟ್ಸ್ ಅಂತ. ಹೌದು. ಏನು ಹೆಸರು? ಕಿರಣ್ ಶೆಟ್ಟಿ ಅಂತ. ಅಲ್ಲ, ಇದು SS ಸ್ಪೋರ್ಟ್ಸ್. SS ಸ್ಪೋರ್ಟ್ಸ್, ಹೌದು. ಓಕೆ. ಎಲ್ಲ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ ಎಲ್ಲ ಸಿಗ್ತದೆ ಅಲ್ಲಿ. ಮತ್ತೆ ನಾನು ಮಣಿಪಾಲ್ ಟೆಕ್ನಾಲಜೀಸ್ ಅಲ್ಲಿ HR ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 12 years ಆಗಿದೆ ನನಗೆ ಸರ್ವಿಸ್. ಹೌದು. ಮತ್ತೆ ಇದಕ್ಕಿಂತ ಮುಂಚೆ ಎಲ್ಲಿ ವರ್ಕ್ ಮಾಡ್ತಿದ್ದೆ? ಇದಕ್ಕಿಂತ ಮದುವೆ ನಂದು ಕಾಲೇಜ್ ಆದ ನಂತರ ನಾನು ಬಾಂಬೆಯಲ್ಲಿ ಜಾಬ್ ಮಾಡ್ತಾ ಇದ್ದೆ. 5 years ಜಾಬ್ ಅಲ್ಲಿನೇ ಮಾಡಿದ್ದು. ಮದುವೆ ಆಗಿ ಉಡುಪಿಗೆ ಶಿಫ್ಟ್ ಆದದ್ದು. ಸೊ ಉಡುಪಿಗೆ ಶಿಫ್ಟ್ ಆಗಿ ನನಗೆ ಒಬ್ಬ ಮಗ ಇದ್ದಾನೆ. ಅವ್ನು 1 year ಇರುವಾಗ ನಾನು ಮಣಿಪಾಲ್ ಟೆಕ್ನಾಲಜೀಸ್ ಅಲ್ಲಿ ಜಾಯ್ನ್ ಆದದ್ದು. ಹಾಗೆ ಸೊ ಅದೇ ಜರ್ನಿ, ಪ್ರೊಫೆಷನಲ್ ಜರ್ನಿ ಹಾಗೆ ಕಂಟಿನ್ಯೂ ಆಗಿದೆ. ಮತ್ತೆ ಹಸ್ಬೆಂಡ್ ಇದ್ದು ಏನು ಅಂಗಡಿ ಮಾತ್ರ, ಬೇರೆ ಏನಾದ್ರು ಬೇರೆ ವರ್ಕ್ ಏನಾದ್ರು ಮಾಡ್ತಿದ್ದಾರೆ? ವರ್ಕ್ ಇಲ್ಲ, ಕ್ರಿಕೆಟ್ ಆಡ್ತಾರೆ. ಕ್ರಿಕೆಟ್ ಎಲ್ಲ? ಹೌದು, ಸ್ಪೋರ್ಟ್ಸ್ ಅಲ್ಲಿ ಇದ್ದಾರೆ ಅವರು. ಹಾಗೆ. ಮತ್ತೆ ನಿಮ್ಮ ಯೋಗ ಜರ್ನಿ ಬಗ್ಗೆ ಹೇಳ್ಬೋದು ನೀವು? ಯೋಗ ಓಕೆ, ಯೋಗ ನನಗೆ ಸ್ವಲ್ಪ ಇಂಟ್ರೆಸ್ಟ್, ಫಿಟ್ನೆಸ್ ಎಲ್ಲ ಹೇಳಿದ್ರೆ. ಸೊ ಯೋಗ, ಜುಂಬಾ. ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ರಿ ನೀವು ಯೋಗ, ಜುಂಬಾ? ಯೋಗ ನಾನು ಮುಂಚೆಯಿಂದ ಸಹ ಮಾಡ್ತಾ ಇದ್ದೆ. ಬಟ್ 2020 ಕೊರೋನಾ ಟೈಮಲ್ಲಿ ನಾನು ಯೋಗ ಸರ್ಟಿಫಿಕೇಶನ್ ಸಹ ಮಾಡಿದ್ದೇನೆ, ಟೀಚರ್ಸ್ ಟ್ರೈನಿಂಗ್ ತಗೊಂಡಿದ್ದೇನೆ ಹಠ ಯೋಗದ ಮೇಲೆ. ಮತ್ತೆ ಜುಂಬಾ ಇನ್ಸ್ಟ್ರಕ್ಟರ್ ಆಗಿ ಸಹ ಮಾಡ್ತಾ ಇದ್ದೇನೆ. ಅಂದರೆ ಕ್ಲಾಸಸ್ ಎಲ್ಲ ತಗೊಳ್ತೇನೆ. ಹೌದು. ಆನ್ಲೈನ್ ಕ್ಲಾಸಸ್ ಎಲ್ಲ? ಆನ್ಲೈನ್ ಕ್ಲಾಸ್ ಇಲ್ಲ, ಫಿಸಿಕಲ್ ಕ್ಲಾಸಸ್. ಇಲ್ಲಿ ಮಣಿಪಾಲದಲ್ಲಿ ಕ್ಲಾಸ್ ಉಂಟು ನಂದು ಸಂಜೆ. ಹೌದಾ? ಡೈಲಿ ಇದೆ? ಡೈಲಿ ಇಲ್ಲ, ವಾರದಲ್ಲಿ 3 ದಿನ. ವಾರದಲ್ಲಿ 3 ದಿನ? ಮಂಡೇ, ವೆನ್ಸ್ಡೇ, ಫ್ರೈಡೇ ಹಾಗೆ ಈವ್ನಿಂಗ್ ಕ್ಲಾಸಸ್ ತಗೊಳ್ತೇನೆ. ಅದಕ್ಕೆಲ್ಲ ಜಾಯ್ನ್ ಆಗ್ಬೋದಾ ಯೋಗ ಇಂಟ್ರೆಸ್ಟ್ ಇದ್ದಾರೆ? ಓಕೆ, ಯೋಗದ್ದು ಕ್ಲಾಸ್ ಮಾಡ್ತಾ ಇಲ್ಲ, ಸೆಲ್ಫ್ ಪ್ರಾಕ್ಟೀಸ್ ಮಾಡ್ತೇನೆ. ಹೌದು. ಹೀಗೆ ಯಾರಾದ್ರೂ ಸೆಷನ್ ಕೊಡಿ ಅಂತ ಕರೆದ್ರೆ ಸೆಷನ್ಸ್ ಕೊಡ್ಲಿಕ್ಕೆ ಹೋಗ್ತೇನೆ. ಬಟ್ ಕ್ಲಾಸಸ್ ಮಾಡ್ತಾ ಇಲ್ಲ.
ಟೈಮ್ ಇಲ್ಲ ಆ್ಯಕ್ಚುಲಿ. ಬೆಳಿಗ್ಗೆ ಮಗನಿಗೆ ಸ್ಕೂಲ್ ಉಂಟು, ಮತ್ತೆ ಆಫೀಸ್ ಉಂಟು, ಮತ್ತೆ ಸಂಜೆ ಅದೇ ಜುಂಬಾ ಮಾಡ್ತಾ ಇದ್ದೇನೆ, ಹಾಗಾಗಿ ಸ್ಟಾಪ್ ಮಾಡ್ತಾ ಇಲ್ಲ. ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಪೇಜ್ ಹಾಕ್ಬೋದಾ? ನಿಮ್ಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಏನಾದ್ರು ಯೋಗದ ಬಗ್ಗೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಮಾಡ್ಬೋದು. ಸ್ವಲ್ಪ ತಿರುಗಿಸ್ಬೇಕು, ಸೌಂಡ್ ಹಾಕಬಾರ್ದು, ಯಾಕೆಂದ್ರೆ ಮೀನ್ ಬೇಯ್ತಾ ಬರುವಾಗ ನೀವು ಸೌಂಡ್ ಹಾಕಿದ್ರೆ ಹುಳಿ ಆಗ್ತದೆ ಮೀನು. ಓಕೆ, ಸ್ವಲ್ಪ ತಿರುಗಿಸಿ ಬಿಡಿ. ಈಗ ನಮ್ಮ ಮೀನ್ ಸಾರ್ ರೆಡಿ ಆಗಿದೆ. ಪರಿಮಳ ಬರ್ತಿದೆ, ಪರಿಮಳ ಬರ್ತಾ ಉಂಟಾ? ಓಕೆ, ಪರಿಮಳ ಬಂತಾದ್ರೆ ಮೀನ್ ಸಾರ್ ಸಹ ಒಳ್ಳೇದಾಗಿರ್ಬೋದು. ಓಕೆ, ಮತ್ತೆ ನಾನು ಜನರಲಿ ಫಿಶ್ ಕರಿ ಮಾಡುವಾಗ ಯಾವುದು ಫಿಶ್ ಕರಿ ಮಾಡಿದ್ರೆ ಸಹ ಸ್ವಲ್ಪ ಕಸೂರಿ ಮೆಥಿ ಹಾಕಿ ಬಿಡ್ತೇನೆ ಮೇಲ್ಗಡೆಯಿಂದ. ಹೌದು, ಇದು ನಿಮ್ಮ ಸ್ಟೈಲ್? ನನ್ನ ಸ್ಟೈಲ್. ಪುರ್ಸೋತಿದ್ರೆ ಹಾಕಿ ಬಿಡುದು, ಅವೈಲೇಬಲ್ ಇದ್ರೆ ಕಸೂರಿ ಮೆಥಿ ಹಾಕಿ ಬಿಡುದು. ಹೌದು. ಸೊ ಇವತ್ತು ನಾವು ಸ್ವಲ್ಪ ಹಾಕಿ ಬಿಡುವ. ಪರಿಮಳ ಒಳ್ಳೆ ಬರ್ತದೆ. ನಿಮ್ಮನೆಯಲ್ಲಿ ಯಾರು ಮೀನು ಸಾರು ತುಂಬಾ ಚೆನ್ನಾಗಿ ಮಾಡ್ತಾರೆ? ನಿಮ್ಗೆ ಯಾರು ಮಾಡಿದ್ದು ಇಷ್ಟ? ನಂಗೆ ನನ್ನ ಅಮ್ಮ ಮಾಡಿದ್ದು ಇಷ್ಟ. ಅಮ್ಮ ಮಾಡಿದ್ದು ಇಷ್ಟ, ಒಳ್ಳೆ ಮಾಡ್ತಾರೆ. ಹೌದು, ಒಳ್ಳೆ ಮಾಡ್ತಾರೆ ಅವರು. ನಾನ್ ವೆಜ್ ಎಲ್ಲ ತುಂಬಾ ಒಳ್ಳೆದಾಗಿ. ಮತ್ತೆ ನಿಮ್ಗೆ ಫುಡ್ ಅಲ್ಲಿ ಏನು ತುಂಬಾ ಫೇವರೇಟ್ ಫುಡ್? ನಂಗೆ ಮೀನು ಮಾತ್ರ. ಡೈಲಿ ಮಾಡ್ತೀರಾ ಹೇಗೆ? ಆಲ್ಮೋಸ್ಟ್ ಡೈಲಿ ಮಾಡ್ತೇವೆ. ಸಾರಿಲ್ಲ ಆದ್ರೆ ಫ್ರೈ ಆದ್ರೂ ಇರ್ತದೆ. ಚಿಕನ್ ಕಡಿಮೆ? ಚಿಕನ್ ಸಹ ಮಾಡ್ತೇವೆ. ಚಿಕನ್ ನನ್ನ ಮಗ ಫಿಶ್ ತಿನ್ನೋದಿಲ್ಲ, ಹಾಗಾಗಿ ಚಿಕನ್ ಮಾಡಲೇಬೇಕಾಗ್ತದೆ. ಸೊ ಈ ಯೋಗ ಬಗ್ಗೆ ಮತ್ತೆ ಡಯಟ್ಸ್ ಫುಡ್ ಬಗ್ಗೆ ಮತ್ತೆ ಯಾಕೆ ನಾವು ಯೋಗ ಮಾಡಬೇಕು, ನಮ್ಮ ಆಡಿಯನ್ಸ್ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀರಾ? ಆಡಿಯನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಯೋಗ ಯಾಕೆ ಮಾಡ್ಬೇಕಂತ ಹೇಳಿದ್ರೆ ನನ್ನ ಹತ್ರ ಆನ್ಸರ್ ಇಲ್ಲ. ಯೋಗ ಮಾಡಿದ್ರೆ ಹೆಲ್ತಿಗೆ ಬೆನಿಫಿಟ್ಸ್ ತುಂಬಾ ಉಂಟು, ಅದು ನಾನು ಹೇಳ್ಬೋದು. ಸೊ ಬೇಸಿಕ್ಲಿ ಕೆಲವರದ್ದು ಮೈಂಡ್ ಸೆಟ್ ಉಂಟು, ಯೋಗ ಅಂತ ಹೇಳಿದ್ರೆ ಫ್ಲೆಕ್ಸಿಬಿಲಿಟಿ ಇರಬೇಕು ಬಾಡಿಯಲ್ಲಿ ಅಂತ. ಯೋಗ ಮಾಡಿದ್ರೆ ಫ್ಲೆಕ್ಸಿಬಿಲಿಟಿ ಬರ್ತದೆ. ಸೊ ಚಿಕ್ಕ ಚಿಕ್ಕ ಪೋಸ್ಚರ್ಸ್, ಈಸಿ ಪೋಸ್ಚರ್ಸ್ ಇರ್ತದೆ, ಅದನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಬಿಗಿನರ್ ಆಗಿ ಸ್ಟಾರ್ಟ್ ಮಾಡಬೇಕು, ಎನಿ ಏಜ್ ಗ್ರೂಪ್. ಓಕೆ, ಬಿಕಾಸ್ ನಾವು ಈಗದು ಲೈಫ್ ಸ್ಟೈಲ್ ಹೇಗೆ ಅಂತ ಹೇಳಿದ್ರೆ ಮುಂಚೆ ಥರ ಅಲ್ಲ. ಹೆಚ್ಚಾಗಿ ಹೊರಗಿದ್ದು ಫುಡ್, ಆಫೀಸಲ್ಲಿ ಕುತ್ಕೊಂಡು ಕೆಲಸ ಮಾಡೋದು, ತುಂಬಾ ಬಾಡಿಗೆ ಎಕ್ಸರ್ಸೈಸ್ ಆಗೋದಿಲ್ಲ. ಓಕೆ, ಸೊ ಬಂದು ಸ್ಟ್ರೆಚಸ್ ಮಾಡೋದು, ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಮೆಡಿಟೇಷನ್ ಮಾಡೋದು, ಪ್ರಾಣಾಯಾಮ ಮಾಡೋದು ತುಂಬಾ ಹೆಲ್ತಿಗೆ ಬೆನಿಫಿಟ್ ಕೊಡ್ತಾರೆ. ಅದು ಪ್ರಾಕ್ಟೀಸ್ ಮಾಡಿದವರಿಗೆ ಗೊತ್ತಿರ್ತದೆ. ಸೊ ಡಯಟ್ ಬಗ್ಗೆ ನಾನು ಜಾಸ್ತಿ ಹೇಳುದಿಲ್ಲ, ಬಿಕಾಸ್ ನಾನು ಫುಡ್ಡಲ್ಲಿ ಯಾವುದು ಸಹ ಡಯಟ್ ಮಾಡೋದಿಲ್ಲ. ಇಲ್ಲ, ನಾನು ತುಂಬಾ ಫುಡ್ಡಿ. ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮಿಲಿಗೆ, ಎಲ್ರಿಗೆ ಗೊತ್ತುಂಟು. ನನಗೆ ಎಂತ ತಿನ್ಬೇಕಂತ ಮನಸ್ಸಾಗ್ತದೆ ನಾನು ಅದು ಮಾಡಿ ತಿಂತೇನೆ, ಇಲ್ಲ ಅಂತ ಹೇಳಿದ್ರೆ ತರಿಸಿ ತಿಂತೇನೆ, ಇಲ್ಲ ಅಂದ್ರೆ ಹೋಗಿ ತಿಂತೇನೆ. ಬಟ್ ಲಿಮಿಟಲ್ಲಿ ತಿನ್ಬೇಕು ಅಂತ ಒಂದು ಹೇಳ್ತೇನೆ. ಬಿಕಾಸ್ ಒಂದು 5 ಪೀಸ್ ಚಿಕನ್ ಉಂಟಾದ್ರೆ 5 ಪೀಸ್ ಚಿಕನ್ ಸಹ ತಿನ್ನೋದಲ್ಲ, ಅಟ್ಲೀಸ್ಟ್ 1 ಪೀಸ್ ಚಿಕನ್ ತಿಂದು ಖುಷಿ ಪಡಬೇಕು. ಹಾಗೆ ಮತ್ತೆ ಬೇರೆ ಹೆಲ್ತ್ ಬಗ್ಗೆ ತುಂಬ ಜಾಗ್ರತೆ ವಹಿಸಬೇಕು. ಅದಕ್ಕೋಸ್ಕರ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಯಾವ ಫಾರ್ಮ್ ಆಫ್ ಎಕ್ಸಸೈಸ್ ಪರವಾಗಿಲ್ಲ, ಬಟ್ ಬಾಡಿ ಮೂವ್ಮೆಂಟ್ ಇರಬೇಕು. ನೀವು ಡೈಲಿ ಯೋಗ ಮಾಡ್ತೀರಾ? ಹೌದು, ಮಾಡ್ತೀನಿ. ಎಷ್ಟು ಹೊತ್ತು ಮಾಡ್ತೀರಿ? ನಾನು ಮಾರ್ನಿಂಗ್ ಒಂದು 30 to 40 ಮಿನಿಟ್ಸ್ ಮಾಡ್ತೇನೆ. ಟೈಮ್ ಇದ್ರೆ 1 hour ಸಹ ಮಾಡ್ತೇನೆ. ಮಿಕ್ಸ್ಡ್ ಆಫ್ ಯೋಗ ಮಾಡ್ತೇನೆ, ಅಂದರೆ ಒಂದು 20 ಮಿನಿಟ್ಸ್ ಪೋಸ್ಚರ್ಸ್ ಮಾಡ್ತೇನೆ, 10 ಮಿನಿಟ್ಸ್ ಪ್ರಾಣಾಯಾಮ ಅಂತ ಇರ್ತದೆ, ನಾನು ಮಿಸ್ ಮಾಡೋದಿಲ್ಲ. ತುಂಬ ಅಂದರೆ ಕ್ಲಾರಿಟಿಗೆ, ಕೋಪ ಎಲ್ಲ ತುಂಬ ಕಂಟ್ರೋಲ್ ಮಾಡ್ತದೆ. ನನಗೆ ಸ್ವಲ್ಪ ಕೋಪ ಜಾಸ್ತಿ ಇತ್ತು, ನಾನು ಪ್ರಾಣಾಯಾಮ ಮಾಡಿದ ನಂತರ ನನಗೆ ರಿಯಲೈಸ್ ಆಗಿದ್ದೆ ಎಷ್ಟು ಬೆನಿಫಿಟ್ಸ್ ಆಗ್ತದೆ ಅಂತ. ಮತ್ತೆ ಮೆಡಿಟೇಷನ್ ಅಂತೂ ನಂದು ಡೈಲಿ ಮಾಡ್ತೇನೆ. ಈ ಮುಂಚೆ ಮಿಡ್ಲಲ್ಲಿ ಬಿಟ್ಟಿದ್ದೆ,
ಈಗ ಈ ವರ್ಷದ ರೆಸೊಲ್ಯೂಷನ್ ನಂದು ಓಕೆ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂತ. ಸೊ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸಹ 10 ಮಿನಿಟ್ಸ್ ಆದ್ರೂ ಕುತ್ಕೊಳ್ತೇನೆ. ಮಾರ್ನಿಂಗ್ ಆಗ್ಲಿಲ್ಲ ಹೇಳಿದ್ರೆ ಈವ್ನಿಂಗ್ ಆದ್ರೂ ಪ್ರಾಕ್ಟೀಸ್ ಮಾಡ್ತೇನೆ. ಆದ್ರೆ ಬೆಸ್ಟ್ ಮಾರ್ನಿಂಗ್ ಯೋಗಕ್ಕೆ ಅಲ್ಲ? ಬೆಸ್ಟ್ ಮಾರ್ನಿಂಗ್ 5 o'clock ನಾನು ಹೇಳ್ತೇನೆ. ಮತ್ತೆ ನಿಮ್ಮ ಫೇವರೆಟ್ ಯೋಗ ಯಾವುದು? ಹಠ ಯೋಗ. ಪಾರ್ಟ್ಸ್ ಹಠ ಯೋಗ ಪೋಸ್ಟರ್ಸ್ ಹೇಳ್ತಾ ಇದ್ದೀರಾ? ಹೌದೌದು. ಅಂದ್ರೆ ನಿಮ್ಮ ಫೇವರೆಟ್ ಅದು ಯೋಗದ್ರಲ್ಲಿ ನಿಮ್ಗೆ? ಸೂರ್ಯ ನಮಸ್ಕಾರ ನಂದು ತುಂಬಾ ಫೇವರೆಟ್. ಹೌದು. ನಮ್ಮ ಆಡಿಯನ್ಸ್ಗೆ ಹೇಳ್ಬೇಕಂದ್ರೆ ಯಾವುದು ಒಂದು ಯೋಗ ಪೋಸ್ಟರ್ಸ್ ಮಾಡ್ಬೋದು? ನಾನು ಯೋಗ ಕಲಿಯುವಾಗ ಟೀಚರ್ಸ್ ಟ್ರೈನಿಂಗ್ ತಗೊಂಡಿದ್ದೆ ಮೈಸೂರಲ್ಲಿ. 1 month ಕೋರ್ಸ್ ಇತ್ತು. ಅಲ್ಲಿ ಅವರು ನಮ್ಮ ಸರ್ ಹೇಳ್ತಾ ಇದ್ರು, ಎಂತ ಅಂತ ಹೇಳಿದ್ರೆ ನಮ್ಮ ಗುರುಗಳು ಬೇಸಿಕ್ಲಿ 6 set ಆಫ್ ಸೂರ್ಯ ನಮಸ್ಕಾರ ಮಾಡಿದ್ರೆ ನೀವು ಬೇರೆ ಯಾವ ಎಕ್ಸರ್ಸೈಸ್ ಮಾಡ್ಬೇಕಂತ ಸಹ ಇಲ್ಲ. ಸೊ ಅದನ್ನ ನಾನು ಆಡಿಯನ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೂರ್ಯ ನಮಸ್ಕಾರದಲ್ಲಿ 6 ಸೆಟ್ಸ್ ಇದೆ? ಇಲ್ಲ, 12 ಪೋಸ್ಟರ್ಸ್ ಉಂಟು. 6 set ಮಾಡಬೇಕು. ಅಂದ್ರೆ ಲೆಫ್ಟ್ ಒಂದು, ರೈಟ್ ಒಂದು ಸೆಟ್, ಹಾಗೆ 6 ಟೈಮ್ ಮಾಡಬೇಕು. ಹೌದು. ಅಂದ್ರೆ 12 ಆಗ್ತದೆ. ಲೆಫ್ಟ್ 6, ರೈಟ್ 6. ಈಗ ರೆಡಿ ಆಗಿದ್ದೆ ನಮ್ದು ಮೀನ್ ಸಾರ್. ಹೌದು, ಇನ್ನು ತಿಂದು ನೋಡುವ. ಸರಿ, ಆಫ್ ಮಾಡ್ತೇನೆ. ನೀವು ಮೀನ್ ಸಾರೊಟ್ಟಿಗೆ ಏನು ಕಾಂಬಿನೇಷನ್ ಇಷ್ಟಪಡ್ತೀರಾ? ಬಾಯ್ಲ್ಡ್ ರೈಸ್, ನೀರ್ ದೋಸೆ, ರೊಟ್ಟಿ? ಅಷ್ಟು ಇಲ್ಲ, ತಿಂತೇನೆ. ನಾಟ್ ದಟ್ ತಿನ್ನೋದಿಲ್ಲ ಅಂತ ಇಲ್ಲ. ಬಟ್ ಬಾಯ್ಲ್ಡ್ ರೈಸ್ ಜೊತೆನೆ ಅದು ಒಳ್ಳೆ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್. ಮತ್ತೆ ನಂಗೆ ಸ್ವಲ್ಪ ಪಿಕ್ಕಲ್ ಹಾಕಿ ಸಹ ಮಿಕ್ಸ್ ಮಾಡಿ ಸಹ ತಿನ್ನೋದುಂಟು. ನಂಗೆ ಅದು ತುಂಬಾ ಇಷ್ಟ. ಮೀನ್ ಸಾರು ಮತ್ತೆ ಸ್ವಲ್ಪ ಪಿಕ್ಕಲ್ ಸೈಡ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನೋದು. ಹಾಗಾದ್ರೆ ಆಯ್ತಲ್ಲ, ರೆಡಿ ಆಯ್ತಾ? ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು. ಕುಂದಾಪುರ ಸ್ಟೈಲ್ ಇದ್ದು ಬಂಗುಡೆ ಮೀನ್ ಸಾರು ರೆಡಿ ಆಗಿದೆ. ಟೇಸ್ಟ್ ಮಾಡೋದೆ? ಓಕೆ, ಈಗ ಟೇಸ್ಟ್ ಮಾಡ್ತೇನೆ ಹೇಗಿದೆ ಅಂತೇಳಿ. ತುಂಬ ರುಚಿಯಾಗಿದೆ, ಒಳ್ಳೆ ಫ್ಲೇವರ್ಸ್ ಎಲ್ಲ ಒಳ್ಳೆ ಬಂದಿದೆ. ತುಂಬ ಒಳ್ಳೆ ಆಗಿದೆ, ಸೂಪರ್ ಆಗಿದೆ. ಬೆಸ್ಟ್ ಆಗಿದೆ. ಉಪ್ಪು, ಹುಳಿ, ಖಾರ. ನಿಮ್ಮ ಕುಂದಾಪುರ ಸ್ಟೈಲ್ ಅಂದರೆ ಕುಂದಾಪುರ ಸ್ಟೈಲ್. ಈ ರೆಸಿಪಿ ಮಾಡಿದ್ದಕ್ಕೊಂದು ನಮಗೆ ಹಾಗೂ ವೀಕ್ಷಕರಿಗೊಂದು ತೋರಿಸಿಕೊಟ್ಟೆ ತುಂಬ ಧನ್ಯವಾದಗಳು. ನೀವು ಆಪರ್ಚುನಿಟಿ ಕೊಟ್ಟದಕ್ಕೆ. ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಆಗಿದೆ ಅಂತೇಳಿ ಹೇಳಿ, ಮತ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಕ್ಸ್ ಮಸಾಲ ಹಾಗೂ ಸ್ವಯಂಭೂ ಕನ್ಸ್ಟ್ರಕ್ಷನ್ ಇವರ ವತಿಯಿಂದ ಮಾಡಿದಂಥ ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮ ಮಾಡಿದ್ವಿ. ಶುಭ ಶೆಟ್ಟಿಯವರ ಮನೆಯಲ್ಲಿ ಬಂಗುಡೆ ಸಾರನ್ನು ನಮಗೆ ಮಾಡಿಕೊಟ್ಟಿದ್ರು. ತುಂಬ ಅದ್ಭುತವಾಗಿ ಇತ್ತು ರುಚಿ. ನೀವು ಒಂದು ಸರ್ತಿ ಟ್ರೈ ಮಾಡಿ. ಮತ್ತು ಈ ನಿಕ್ಸ್ ಮಸಾಲ ಇಲ್ಲಿ ಎಲ್ಲ ಜನರಲ್ ಲೋಕಲ್ ಸ್ಟೋರಲ್ಲಿ ಸಿಗ್ತದೆ, ಹಾಗೂ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಸಹ ಸಿಗ್ತದೆ. ಮತ್ತು ಸ್ವಯಂಭೂ ಕನ್ಸ್ಟ್ರಕ್ಷನ್ ಇವರು ವುಡ್ ವರ್ಕ್ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ಸ್ ಎಲ್ಲ ಮಾಡ್ತಾರೆ. ಸ್ವಯಂಭೂ ಕನ್ಸ್ಟ್ರಕ್ಷನ್ ಇವರು ಒಂದು ಸಣ್ಣದು ಗಿಫ್ಟನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಓಪನ್ ಮಾಡಿ. ಥ್ಯಾಂಕ್ ಯು. ಓಕೆ, ಹಂಚಿರ್ತೀರ ಕೆಳಗೆ. ಥ್ಯಾಂಕ್ ಯು. ಓಕೆ, ಜೇಡ್ ಪ್ಲಾಂಟ್ ನನ್ನ ಫೇವ್ರೆಟ್ ಪ್ಲಾಂಟ್ ಇದು. ಹೌದಾ? ಥ್ಯಾಂಕ್ ಯು. ಇವರ ಮನೆಯಲ್ಲಿ ಸಹ ತುಂಬ ನಾವು ಗಿಡನೆಲ್ಲ ನೆಟ್ಟಿದ್ದೀರಿ. ತುಂಬ ನಾನು ನೋಡಿದ್ದೇನೆ. ಹೀಗೇನೆ ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ರಕ್ಷಿಸಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ಇದು ಗಿಡಗಳ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ? ತುಂಬ ಇಂಟ್ರೆಸ್ಟ್ ಉಂಟು. ನನಗೆ ಇಷ್ಟ ಪ್ಲಾಂಟೇಶನ್ ಅಂದರೆ. ಇದು ಸಹ ಒನ್ ಆಫ್ ದಿ ಪಾರ್ಟ್ ಆಗ್ತದೆ. ನಿಕ್ಸ್ ಮಸಾಲ ಕಡೆಯಿಂದ ಒಂದು ಸಣ್ಣದು ಗಿಫ್ಟನ್ನು ಕೊಟ್ಟಿದ್ದಾರೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಧನ್ಯವಾದಗಳು ನಿಮಗೆ. ಯಾಕೆಂದರೆ ನನಗೆ ಒಂದು ಅಪರ್ಚುನಿಟಿ ಕೊಟ್ಟೋದಕ್ಕೆ. ನಾನು ಅಡುಗೆ ಮಾಡಿ ಬೆಳಿಗ್ಗೆ ಅರ್ಜೆಂಟ್ ಅಡುಗೆ ಮಾಡಿ ಹೋಗೋದು. ಈ ಥರ ತುಂಬ ಕಷ್ಟಪಟ್ಟಿದ್ರಿ ನೀವು. ಮೀನು ಸಿಗಲಿಲ್ಲ ಅಂತೇಳಿ ಮಲ್ಪೆಗೆಲ್ಲ ಮಾರ್ಕೆಟಿಗೆ ಹೋಗಿ ಬೆಳಿಗ್ಗೆ ಹೋಗಿ ತಂದಿದ್ದೀರಿ. ತುಂಬ ನಮಗೋಸ್ಕರ ಸ್ಟ್ರಗಲ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇಲ್ಲಪ್ಪ, ಥ್ಯಾಂಕ್ ಯು ಸೋ ಮಚ್. ಓ ನೈಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನೈಸ್ ಒನ್.
ಮತ್ತು ನಿಮ್ಮ ಮನೆ ನಿಮ್ಮ ಅಡುಗೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಸಣ್ಣ ಅವಕಾಶ ಕೊಟ್ಟದ್ದಕ್ಕೆ ಮತ್ತೊಂದು ಒಳ್ಳೆಯ ರೆಸಿಪಿ ನಮಗೂ ಹಾಗೂ ನಮ್ಮ ವೀಕ್ಷಕರಿಗೆ ತೋರಿಸಿಕೊಟ್ಟಾಗಿ ನಮ್ಮ ಚಾನೆಲ್ ಪರವಾಗಿ ನಿಮಗೊಂದು ಸಣ್ಣ ಸ್ಮರಣಿಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಇದೊಂದು ಅಪರ್ಚುನಿಟಿ ಕೊಟ್ಟೋದಕ್ಕೆ. ನಾನು ಅಂದ್ಕೊಂಡಿರಲಿಲ್ಲ ನಾನು ಒಂದು ಅಡುಗೆ ಮಾಡಿ ನಿಮ್ಮ ವೀಕ್ಷಕರಿಗೆ ಒಂದು ತೋರಿಸಿಕೊಡ್ತೇನೆ ಅಂತ. ಸೊ ನೀವು ಸಹ ಟ್ರೈ ಮಾಡಿ. ನಾನು ನನ್ನ ತಿಳುವಳಿಕೆ ಪ್ರಕಾರ ನಾನು ಮಾಡ್ತಾ ಇದ್ದ ಹಾಗೆ ಒಂದು ಬಂಗುಡೆ ಮೀನು ಸಾರನ್ನು ಮಾಡಿ ನಿಮಗೆ ತೋರಿಸಿದ್ದೇನೆ. ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಪ್ಲೀಸ್ ಹೇಳಿ. ನೀವು ಸಹ ಟ್ರೈ ಮಾಡಿ ಬಂಗುಡೆ ಸಾರು ಮಾಡಿ. ಓಕೆ, ತುಂಬ ಧನ್ಯವಾದಗಳು ನಮಗೊಂದು ಅವಕಾಶ ಕೊಟ್ಟೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಹೀಗೂ ನಿಮಗೂ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೂ ಭಾಗವಹಿಸಬೇಕಾದ್ರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ದೂರವಾಣಿ ಸಂಖ್ಯೆ ಕೂಡ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತೇವೆ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ದಯವಿಟ್ಟು ಅದ್ರ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಡಿಸ್ಲೈಕ್ ಮಾಡಿ. ಮುಂದಿನ ಹೊಸ ಒಂದು ಅತಿಥಿಯೊಂದಿಗೆ ನಿಮ್ಮ ಒಟ್ಟಿಗೆ ಬರ್ತೇನೆ. ಧನ್ಯವಾದಗಳು.